ಜೈ ಹಿಂದ್ ಅಭ್ಯರ್ಥಿಗಳೇ, ಮತ್ತೊಮ್ಮೆ ವಿಶ್ವಾಸ್ ಕೆರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಅಭ್ಯರ್ಥಿಗಳೇ, ಇವತ್ತಿನ ದಿನ ಈ ವಿಡಿಯೋ ಮುಖಾಂತರ ಒಂದು ಬಂಪರ್ ಆಪ್ಷನ್ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಯಾರೆಲ್ಲ ಆರ್ಮಿ ಒಳಗ್ ಸೇರ್ಬೇಕನ್ನೋ ಇಚ್ಛೆ ಇಟ್ಕೊಂಡಿದ್ದೀರಿ, ಆಸೆ ಇಟ್ಕೊಂಡಿದ್ದೀರಿ, ನಿಮಗ್ ಬಹಳಷ್ಟು ಕ್ವಶನ್ಸ್ಗಳು ಇರ್ತಾವು. ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗತ್ತಾ, ಏಜ್ ಕ್ರೈಟೇರಿಯಾ ಏನ್ ಇರತ್ತಾ, ಯಾವ ರೀತಿ ತಯಾರಿ ಮಾಡ್ಬೇಕಾಗ್ತದ, ಇವೆಲ್ಲಾ ಪ್ರಶ್ನೆಗಳಿಗೂ ಉತ್ತರ ಈ ವಿಡಿಯೋ ಮುಖಾಂತರ ನಿಮ್ಗೆ ಸಿಗುತ್ತದ. ನೀವು ನೋಡತ್ತಿರೋ ಒಂದು ಹೋಮ್ ಪೇಜ್ ಆರ್ಮಿ ವೆಬ್ಸೈಟ್ ನಿಂದ. ಸೊ ಇನ್ನೊಂದು ಈ ವಿಡಿಯೋ ಮುಖಾಂತರ ನಿಮ್ಗೆ ಆಪ್ಷನ್ ಗೊತ್ತಾಗೋದೈತಿ. ಆರ್ಮಿ ವತಿಯಿಂದ ಒಂದ್ ಅಪ್ಲಿಕೇಶನ್ ಹಾಕೋ ಪ್ರೊಸೆಸ್ ಒಳಗ ಒಂದು ಚೇಂಜಸ್ ಅನ್ನ ಮಾಡಿದಾರ. ಅದು ಯಾವ ರೀತಿ ನಿಮಗೆ ಹೆಲ್ಪ್ ಆಗ್ತದ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ವಿಡಿಯೋ ಪೂರ್ತಿ ನೋಡ್ತಾ ಇರಿ ಫ್ರೆಂಡ್ಸ್. ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡೋ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್. ಕೆಲವೊಂದು ಪ್ರಶ್ನೆಗಳನ್ನ ನಾನು ಇಲ್ಲಿ ಶಾರ್ಟ್ ಮಾಡ್ಕೊಂಡಿದ್ದೀನಿ, ನೀವು ನೋಡ್ತಾ ಇದ್ದೀರಿ. ಮೊದಲನೇದು ಬಂದ್ಬಿಟ್ಟು, ವಾಟ್ ಆರ್ ದಿ ಎಜುಕೇಶನ್ ಎಲಿಜಿಬಿಲಿಟಿ ರಿಕ್ವೈರ್ಮೆಂಟ್ಸ್? ಆರ್ಮಿ ಒಳಗೆ ಸೇರ್ಬೇಕಾದ್ರೆ ಎಜುಕೇಶನ್ ಏನಾಗಿರ್ಬೇಕು ಅಂತ ಹೇಳಿ ಒಂದು ಕ್ವಶನ್ ನಿಮ್ದು ಬಲ್ಲಿ ಇರಬಹುದು. ವಾಟ್ ಈಸ್ ದಿ ಏಜ್ ಕ್ರೈಟೇರಿಯಾ? ವಯೋಮಿತಿ ಎಷ್ಟು ಇರಬೇಕು? ಫಾರ್ ವಿಚ್ ಟ್ರೇಡ್ ಕ್ಯಾನ್ ವಿ ಅಪ್ಲೈ? ಯಾವ ಟ್ರೇಡಿಗೆ ನಾನು ಅಪ್ಲಿಕೇಶನ್ ಹಾಕಬಹುದು ಅನ್ನೋದ್ರ ಒಂದು ಕ್ವಶನ್ ಇರಬಹುದು. ಈಸ್ ದೇರ್ ಆನ್ ಆಪ್ಷನ್ ಟು ಅಪ್ಲೈ ಫಾರ್ ಒನ್ ಟ್ರೇಡ್ ಆರ್ ಮಲ್ಟಿಪಲ್ ಟ್ರೇಡ್ಸ್? ಮೇಜರ್ಲಿ ಆಗಲೇ ಹೇಳ್ದಂಗ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳಿದೆ ಅಲ್ಲ, ನಿಮಗೆ ಇಲ್ಲಿವರೆಗೂ ಯಾವುದೇ ರೀತಿ ಮಲ್ಟಿಪಲ್ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರಲಿಲ್ಲ. ಬಟ್ ಈ ಒಂದು ಇಸ್ವಿ ಒಳಗೆ 2025ನೇ ಇಸ್ವಿ ಒಳಗೆ ನಡೀತಕ್ಕಂತಹ ಭರ್ತಿ ಪ್ರಕ್ರಿಯೆ ಒಳಗ ನಿಮಗೊಂದು ಆಪ್ಷನ್ ಕೊಡ್ತಾ ಇದ್ದಾರೆ ಫ್ರೆಂಡ್ಸ್, ಇಂಡಿಯನ್ ಆರ್ಮಿ ವತಿಯಿಂದ. ಅದರ ಬಗ್ಗೆನೂ ತಿಳ್ಕೊಳ್ಳೋಣ. ಮತ್ ಮೇಜರ್ಲಿ ಬಂದ್ಬಿಟ್ಟು, ಫೆನ್ ವಿಲ್ ದಿ ಅಪ್ಲಿಕೇಶನ್ ಪ್ರೊಸೆಸ್ ಸ್ಟಾರ್ಟ್ಸ್? ಅದಾದ ನಂತರ ಯಾವಾಗ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅನ್ಬೋದು, ಯಾವಾಗ ನಡೆಸ್ತಾರ ಅಂತ ಹೇಳಿ ಒಂದು ಕ್ವಶನ್ ಇರುತ್ತೆ. ಇವೆಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಡೋ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್. ನಾನು ವಿಡಿಯೋ ಪೂರ್ತಿ ನೋಡ್ತಾ ಇರಿ. ಎಸ್, ಇಲ್ಲಿ ನೋಡ್ರಿ, ಮೊದಲನೇದನ್ ಬಂದ್ಬಿಟ್ಟು ಎಜುಕೇಶನ್. 10th ಆಗಿರ್ಲಿ, 12th ಆರ್ಟ್ಸ್ ಆಗಿರ್ಲಿ, 12th ಸೈನ್ಸ್ ಆಗಿರ್ಲಿ, ಅಥವಾ 12th ಕಾಮರ್ಸ್ ಆಗಿರ್ಲಿ, ಈ ಬೇಸ್ ಮೇಲೆ ನಿಮಗೆ ಅಗ್ನಿವೀರ ಆಗಿರ್ಬೋದು ಅಥವಾ ಆರ್ಮಿ ರೆಗ್ಯುಲರ್ ರ್ಯಾಲಿ ಒಳಗ್ ನೀವು ಒಂದು ಸೇರಲು ನಿಮ್ಗೆ ಅವಕಾಶಗಳು ಸಿಗ್ತಾವ ಫ್ರೆಂಡ್ಸ್. ಈ ನಿಮ್ದು ಎಜುಕೇಶನ್ ಕ್ರೈಟೇರಿಯಾ ಮೇಲೆ ಯಾವ ರೀತಿ ಸೇರ್ಬೋದು ಅನ್ನೋದು ನಾನು ಲಾಸ್ಟ್ ವಿಡಿಯೋ ಒಳಗೆ ಕೂಡ ಹೇಳಿದೆ, ಈಗ ಕೂಡ ನಾನು ಹೇಳ್ತೀನಿ. ಯಾರೆಲ್ಲ ಲಾಸ್ಟ್ ವಿಡಿಯೋ ನೋಡಿದಿರೋ ನಿಮಗೆ ಈಸಿ ಆಗತ್ತಾ, ನೋಡಲ್ದವ್ರಿಗೆ ಈ ವಿಡಿಯೋ ಒಳಗೆ ನಿಮಗೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ ಫ್ರೆಂಡ್ಸ್. ಎರಡನೇ ಪ್ರಶ್ನೆ ಬಂದ್ಬಿಟ್ಟು ಏಜ್ ಕ್ರೈಟೇರಿಯಾ, ವಯೋಮಿತಿ ಅಂತ ಹೇಳ್ಬಹುದು. ಆರ್ಮಿ ಒಳಗ್ ಸೇರ್ಬೇಕಾದ್ರೆ ಒಂದು ವಯೋಮಿತಿ ಇರ್ತದ. ಈ ವಯಸ್ಸದ ಒಳಗಿನವ್ರು ಮಾತ್ರ ನೀವು ಸೇರ್ಬೇಕು ಅನ್ನೋದೊಂದು ಇರ್ತದ. ಪ್ರತಿ ವರ್ಷನೂ ನೋಟಿಫಿಕೇಶನ್ ರಿಲೀಸ್ ಆಯ್ತಂದ್ರ ಅಲ್ಲಿ ಒಂದು ಡೇಟ್ ಮೆನ್ಷನ್ ಮಾಡಿರ್ತಾನು. ಈ ಡೇಟ್ ದಿಂದ ಈ ಡೇಟ್ ಒಳಗಡೆ ನಿಮ್ದು ಬರ್ತ್ ಆಗಿತ್ತಂದ್ರ ನೀವು ಅಪ್ಲಿಕೇಶನ್ ಹಾಕಕ್ ಎಲಿಜಿಬಲ್ ಇರ್ತೀರಿ ಅಂತಂದು ಹೇಳಿ ನೋಟಿಫಿಕೇಶನ್ ದಾಗ ಮೆನ್ಷನ್ ಮಾಡಿರ್ತಾರು. ಈ ಸರ್ತಿ 2025ರಲ್ಲಿ ನಡೆಸ್ತಿರ್ತಕ್ಕಂತಹ ಭರ್ತಿ ಪ್ರಕ್ರಿಯೆ ಒಳಗ ನೋಟಿಫಿಕೇಶನ್ ಒಳಗ ಯಾವ ರೀತಿ ಡೇಟ್ ಆಫ್ ಬರ್ತ್ ಮೆನ್ಷನ್ ಮಾಡಿರ್ತಾರ ಅಂತ ಹೇಳಿ ನಾವ್ ಒಂದು ಹೇಳ್ತಾ ಇದ್ದೀನಿ, ಇಲ್ಲಿ ನೋಡ್ತಿರ್ತೀನಿ ನೀವು. ಸ್ಟಾರ್ಟಿಂಗ್ ಬಂದ್ಬಿಟ್ಟು ಏಪ್ರಿಲ್ 30, 2008 ಒಳಗ್ ನಿಮ್ದು ಡೇಟ್ ಆಫ್ ಬರ್ತ್ ಇರಬೇಕು. ಅದಾದ ನಂತರ ಇಲ್ಲಿ ನೋಡತ್ತೀರಿ, ಅಕ್ಟೋಬರ್ 1, 2004 ಒಳಗಡೆ ನಿಮ್ದು ಡೇಟ್ ಆಫ್ ಬರ್ತ್ ಇರ್ಬೇಕು. ಅಂದ್ರೆ ನಾ ಹೇಳತ್ತಿರೋದು ಏಪ್ರಿಲ್ 30, 2008 ನಂತರ ಅಕ್ಟೋಬರ್ 1, 2004 ಒಳಗೆ ನಿಮ್ ಡೇಟ್ ಆಫ್ ಬರ್ತ್ ಇತ್ತಪ್ಪ ಅಂದ್ರ ನೀವು ಆರ್ಮಿ ಒಳಗ್ ಅಪ್ಲಿಕೇಶನ್ ಹಾಕೋದಕ್ಕ ಎಲಿಜಿಬಲ್ ಇರ್ತೀರಿ ಫ್ರೆಂಡ್ಸ್. ಮುಂದಿನ ಪ್ರಶ್ನೆ ನೋಡೋಣ. ಯಾವೆಲ್ಲ ಟ್ರೇಡಿಂಗ್ ನೀವು ಅಪ್ಲಿಕೇಶನ್ ಹಾಕಬಹುದು, ನಿಮ್ ಎಜುಕೇಶನ್ ತಕ್ಕಂಗೆ ಯಾವ ಟ್ರೇಡಿಂಗ್ ನೀವು ಅಪ್ಲಿಕೇಶನ್ ಹಾಕಬಹುದು ಅಂತ ಹೇಳಿ ಇಲ್ಲಿ ನೋಡ್ತೀರಿ ನೀವು. 10th ಆಗಿರ್ಬೋದು, 12th ಆಗಿರ್ಬೋದು. ಇಲ್ಲಿ ನೋಡ್ರಿ, 10th ಮೇಲೆ ಸೋಲ್ಜರ್ GD ಜನರಲ್ ಡ್ಯೂಟಿ ಅಂತ ಹೇಳ್ತೀವಿ, ಅದಕ್ಕೆ ಅಪ್ಲಿಕೇಶನ್ ಹಾಕಕ್ ಎಲಿಜಿಬಲ್ ಇರ್ತೀರಿ. ಅದೇ ರೀತಿ ಟ್ರೇಡ್ಮಾನ್ ಕೂಡ ನೀವು ಅಪ್ಲಿಕೇಶನ್ ಹಾಕಬಹುದಾಗೈತಿ. ಟ್ರೇಡ್ಮಾನ್ 10th ಅಲ್ದನು 8th ಮೇಲೆ ಕೂಡ ನೀವು ಹಾಕ್ಬಹುದು. ನಾನು ಲಾಸ್ಟ್ ವಿಡಿಯೋ ಕೂಡ ಹೇಳಿದೆ ಫ್ರೆಂಡ್ಸ್ ನಿಮ್ಗ, ನಾವು 8th ಮೇಲೆ ಕೂಡ ನೀವು ಹಾಕ್ಬಹುದು. GD ಮಾತ್ರ ನೀವು 10th ಮೇಲೆ ಹಾಕ್ಬೇಕಾಗ್ತದ. ಇನ್ ನೆಕ್ಸ್ಟ್ ಬಂದ್ಬೇಕು ಇಲ್ಲಿ 12th ಬೇಸ್ ಮೇಲೆ ನಾವು ನೋಡತ್ತೀವಿ. 12th ಬೇಸ್ ಮೇಲೆ ನೀವು ಟೆಕ್ನಿಕಲ್ ಹಾಕ್ಬಹುದು, ನರ್ಸಿಂಗ್ ಅಸಿಸ್ಟೆಂಟ್ ಹಾಕ್ಬಹುದು, ಕ್ಲರ್ಕ್ ಹಾಕ್ಬಹುದು. ಆದ್ರೆ ಇಲ್ಲಿ ಒಂದ್ ಐತಿ ಫ್ರೆಂಡ್ಸ್, ಆರ್ಟ್ಸ್, ಕಾಮರ್ಸ್ ಮತ್ತು
ಸೈನ್ಸ್ ಅಂತ ಹೇಳಿ ಬರ್ತದ. ಈ ಸ್ಟ್ರೀಮ್ ಒಳಗ ಆರ್ಟ್ಸ್ ಮೇಲೆ ಯಾವುದೇ ರೀತಿ ಸ್ಪೆಷಲ್ ಕೆಟಗರಿ ಒಳಗ ನಿಮಗೆ ಅವಕಾಶಗಳು ಸಿಗೋದಿಲ್ಲ. ಬಟ್ ಕಾಮರ್ಸ್ ಅಥವಾ ಸೈನ್ಸ್ ಆಗಿತ್ತಪ್ಪ ಅಂದ್ರ ಮತ್ ನಿಮ್ಮದ ಮೆಥಮೆಟಿಕಲ್ ಸಬ್ಜೆಕ್ಟ್ಗಳು ಇದ್ದುಪ್ಪ ಅಂದ್ರ ನೀವು ಕ್ಲರ್ಕಿಗೆ ಹಾಕ್ಬೋದಾಗೈತಿ, ಟೆಕ್ನಿಕಲ್ ಹಾಕ್ಬೋದಾಗೈತಿ. ಮತ್ ಸೈನ್ಸ್ ದವ್ರಿಗೆ ಮಾತ್ರ ಬಯಾಲಜಿ ಸಬ್ಜೆಕ್ಟ್ ಇರ್ಬೇಕಾಗ್ತದ ನಿಮ್ಮದ. ಅವ್ರು ಮಾತ್ರ ನರ್ಸಿಂಗ್ ಅಸಿಸ್ಟೆಂಟ್ ಅಪ್ಲಿಕೇಶನ್ ಹಾಕಕ್ ಎಲಿಜಿಬಲ್ ಇರ್ತೀರಿ. ಇವೆಲ್ಲಾ ನಿಮ್ಮದ 10th ಮತ್ತ PUC ಬೇಸ್ ಮೇಲೆ ಆರ್ಮಿ ಒಳಗ್ ಸೇರ್ಬೇಕಾದ್ರೆ ಇದಕ್ ನಿಮ್ಗೆ ಅವಕಾಶಗಳು ಅದಾವ್ ಫ್ರೆಂಡ್ಸ್. ಎಸ್, ಮೇಜರ್ ಆಗಿ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಬೇಕಾಗಿರ್ತಕ್ಕಂತ ಒಂದು ಪ್ರಶ್ನೆದ ಬಗ್ಗೆ ನಾನು ನಿಮ್ಗೆ ಹೇಳತ್ತೀನಿ. ಇಲ್ಲಿ ನೋಡ್ರಿ, ಒಂದ್ ಕ್ವಶನ್ ಏನಪ್ಪಾ ಅಂದ್ರ, ಈಸ್ ದೇರ್ ಆನ್ ಆಪ್ಷನ್ ಟು ಅಪ್ಲೈ ಫಾರ್ ಒನ್ ಆರ್ ಮೋರ್ ಟ್ರೇಡ್ಸ್? ನಾ ಹೇಳಿದೆ ನಿಮ್ಗೆ ಆಗಲೇ ಒಂದು ಬಿಗ್ ಚೇಂಜಸ್, ಬಿಗ್ ಆಪ್ಷನ್, ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳಿದೆ. ಆರ್ಮಿ ವೆಬ್ಸೈಟ್ ದಾಗ ಒಂದು ಮೆನ್ಷನ್ ಮಾಡಿದಾರ ನೋಡ್ರಿ, ಇಲ್ಲಿ ನೀವು ನೋಡ್ತಾ ಇರಿ. ಕ್ಯಾಂಡಿಡೇಟ್ಸ್ ಕ್ಯಾನ್ ಅಪ್ಲೈ ಫಾರ್ ಎನಿ 2 categories ಇನ್ ದಿ ಅಗ್ನಿಪಥ್ ಸ್ಕೀಮ್ ಬೇಸ್ಡ್ ಆನ್ ದೇರ್ ಎಲಿಜಿಬಿಲಿಟಿ. ನಿಮ್ಮ ವಯೋಮಿತಿ ಮತ್ತು ಎಜುಕೇಶನ್ ಪ್ರಕಾರ ಅಗ್ನಿವೀರ್ ಸ್ಕೀಮ್ ಒಳಗಿರ್ತಕ್ಕಂತ ಅವಕಾಶ ಏನಪ್ಪಾ ಅಂದ್ರ ನೀವು 2 ಅಪ್ಲಿಕೇಶನ್ ಹಾಕಬಹುದಾಗೈತಿ ಫ್ರೆಂಡ್ಸ್. ಇಲ್ಲಿ ನೋಡ್ರಿ, ಇಲ್ಲಿವರೆಗೂ ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗ್ಯಾವಲ್ಲ ಅಲ್ಲಿಂದಲೂ ಯಾವುದೇ ಅಭ್ಯರ್ಥಿ ಆರ್ಮಿ ಒಳಗೆ ಜಾಯಿನ್ ಆಗ್ಬೇಕಂದ್ರ ಒಂದರಕ್ಕಿಂತ ಹೆಚ್ಚಿಗೆ ಅಪ್ಲಿಕೇಶನ್ ಹಾಕಕ್ ಅವಕಾಶ ಯಾವಾಗೂ ಕೊಟ್ಟಿರ್ಲಿಲ್ಲ. ಬಟ್ ಈ ಒಂದು 2025ರಲ್ಲಿ ನಡಿಬೇಕಾಗಿರ್ತಕ್ಕಂತ ಭರ್ತಿ ಪ್ರಕ್ರಿಯೆಯಲ್ಲಿ ಈ ಆಪ್ಷನ್ ಕೊಡ್ಲಾಕತ್ತಾರ ಫ್ರೆಂಡ್ಸ್. ಇದು ಬಹಳಷ್ಟು ಬೆಸ್ಟ್ ಐತಿ, ನೀವು ಎಲ್ಲಾರು ಇದನ್ನ ಉಪಯೋಗಿಸ್ಕೋಬಹುದು. ಇದರ ಅರ್ಥ ಏನಪ್ಪಾ ಅಂದ್ರ ನೀವು JD ಕೂಡ ಹಾಕಬಹುದು, ಟ್ರೇಡ್ ಮನಿ ಕೂಡ ನೀವು ಅಪ್ಲಿಕೇಶನ್ ಹಾಕಬಹುದು 10th ಬೇಸ್ ಮೇಲೆ. ಇನ್ ನೆಕ್ಸ್ಟ್ ಬಂದ್ಬಿಟ್ಟ, ಕ್ಯಾನ್ ಕ್ಯಾಂಡಿಡೇಟ್ಸ್ ಅಪ್ಲೈ ಫಾರ್ ಎಟ್ ರೆಗ್ಯುಲರ್ ಕೆಟಗರಿ ಈಸ್ ವೆಲ್? ನೋಡ್ರಿ, ಇಲ್ಲಿ ಇದು ಒಂದು ಕ್ವಶನ್ ಏನಪ್ಪಾ ಅಂದ್ರ, ಸೈನ್ಸ್ ಬ್ಯಾಕ್ ಗ್ರೌಂಡ್ ದವ್ರು ಇರ್ತೀರಿ, ರೆಗ್ಯುಲರ್ ಅಪ್ಲಿಕೇಶನ್ ಹಾಕ್ಬೋದು. ರೆಗ್ಯುಲರ್ ರ್ಯಾಲಿ ಅಂತ ಹೇಳ್ಬೋದು. ನರ್ಸಿಂಗ್ ಅಸಿಸ್ಟೆಂಟ್ ದವ್ರಿಗೆ ಒಂದು ಬೆಸ್ಟ್ 10th ಮೇಲ್ದವ್ರಕ್ಕಿಂತಲೂ ಬೆಸ್ಟ್ ಆಪ್ಷನ್ ಏನ್ ಸಿಗತೈತಪ್ಪ ಅಂದ್ರ, ನೀವು ನರ್ಸಿಂಗ್ ಅಸಿಸ್ಟೆಂಟ್ ರೆಗ್ಯುಲರ್ ರ್ಯಾಲಿಗೆ ಹಾಕಿರ್ತೀರಿ. ಅದಲ್ದ ಅಗ್ನಿಪಥ್ ಸ್ಕೀಮ್ ಒಳಗ್ ಬರ್ತಕ್ಕಂತಹ ಅವಕಾಶಗಳು ಏನದಾವಲ್ಲ, ಟೆಕ್ನಿಕಲ್ ಆಗಿರಬಹುದು, GD ಆಗಿರಬಹುದು, ನೀವು ಅಪ್ಲಿಕೇಶನ್ ಹಾಕಾಕ ಎಲಿಜಿಬಲ್ ಇರ್ತೀರಿ. ನೀವು ಅಗ್ನಿಪಥ್ ಸ್ಕೀಮ್ ಒಳಗೆ 2 ಅಪ್ಲಿಕೇಶನ್ ನೀವು ಹಾಕಬಹುದು, 2 ಟ್ರೇಡಿಂಗ್ ನೀವು ಅಪ್ಲೈ ಮಾಡಬಹುದು. ರೆಗ್ಯುಲರ್ ಒಳಗ್ 1 ಟ್ರೇಡಿಂಗ್ ನೀವು ಅಪ್ಲಿಕೇಶನ್ ಹಾಕಬಹುದಾಗೈತಿ ಫ್ರೆಂಡ್ಸ್. ಇದೊಂದು ಬೆಸ್ಟ್ ಆಪ್ಷನ್ ಐತಿ, ಇದೆಲ್ಲಾರು ಸದುಪಯೋಗ ಪಡ್ಕೊಳ್ರಿ. ನಿಮಗೆ ಇದ್ರ ಜೊತೆಗೆ ಇನ್ನೊಂದು ನಿಮಗೆ ತಿಳಿದಿರ್ಲಿ, ಕಾಂಪಿಟೇಷನ್ ಕೂಡ ಅಷ್ಟ ಬಹಳ ಇರ್ತದ. ಬಹಳಷ್ಟು ಜನ ನಿಮಗ್ ಕಾಂಪಿಟೇಷನ್ ಕೊಡ್ತಿರ್ತಾರೋ, ನೀವು ಒಬ್ಬರ ತಯಾರಿ ಮಾಡ್ತಾ ಇಲ್ಲ. ಇಲ್ಲಿ ಆರ್ಟ್ಸ್ ದವ್ರಾಗಿರ್ಬೋದು, ಸೈನ್ಸ್ ದವ್ರಾಗಿರ್ಬಹುದು, ಕಾಮರ್ಸ್ ದವ್ರಾಗಿರ್ಬೋದು, 10th ದವ್ರು ಕೂಡ ನೀವು ತಯಾರಿ ಮಾಡತ್ತೀರಪ್ಪ ಅಂದ್ರ GD ಒಳಗ ಸೈನ್ಸ್ ದವ್ರ ಕೂಡ ನಿಮ್ ಜೊತೆಗ ಕಾಂಪಿಟೇಷನ್ ಕೊಡ್ತಾರಪ್ಪ ಅಂದ್ರ ಸೆಲೆಕ್ಷನ್ ಪ್ರೊಸೆಸ್ ಮೆರಿಟ್ ಅದರ ತಕ್ಕಂಗ ಇರ್ತದ. ಸೊ ಬಹಳಷ್ಟು ತಯಾರಿ ನೀವು ಮಾಡ್ಬೇಕಾಗ್ತದ. ಆಪ್ಷನ್ ಈ ಒಂದು ಬೆಸ್ಟ್ ಆಪ್ಷನ್ ಜೊತೆಗೆ ತಯಾರಿ ಕೂಡ ಅದೇ ರೀತಿ ನೀವು ಮಾಡಬೇಕು ಫ್ರೆಂಡ್ಸ್. ಎಸ್, ಇಲ್ಲೊಂದು ಇಮೇಜ್ ತೋರಿಸ್ತಾ ಇದ್ದೀನಿ. ನಾನು ಇವಾಗ ಒಂದು ಏನ್ ಇನ್ಫಾರ್ಮೇಶನ್ ಕೊಟ್ಟೆ ಅಲ್ಲ ಅದರ ಬಗ್ಗೆ ನೀವು ಈ ಇಮೇಜ್ ನೋಡತ್ತೀರಿ. ನಿಮಗಿದು ಆರ್ಮಿ ಅಫಿಷಿಯಲ್ ವೆಬ್ಸೈಟ್ ಒಳಗೆ ಹೋಗಿ ನೀವು ಎಲಿಜಿಬಿಲಿಟಿ ಚೆಕ್ ಮಾಡಿದ್ರಪ್ಪ ಅಂದ್ರೆ ಈ ರೀತಿ ಒಂದು ಮೆಸೇಜ್ ನಿಮಗೆ ಕೊಡ್ತಾರ, ತೋರಿಸ್ತದ. ಎನಿ 2 categories ಇನ್ ಅಗ್ನಿಪಥ್ ಸ್ಕೀಮ್ ಬೇಸ್ಡ್ ಆನ್ ದಿಯರ್ ಎಲಿಜಿಬಿಲಿಟಿ ಅಂತ ಅಪ್ಲೈ ಮಾಡಕ್ ನಿಮ್ಗೆ ಅವಕಾಶ ಸಿಗತೈತಿ. ನೀವು ಕೂಡ ಆರ್ಮಿ ವೆಬ್ಸೈಟ್ ನಲ್ಲಿ ಹೋಗಿ ಇದನ್ನ ಚೆಕ್ ಮಾಡ್ಬೋದು ಫ್ರೆಂಡ್ಸ್. ಮೇಜರ್ಲಿ ಬಂದ್ಬಿಟ್ಟ ಅಪ್ಲಿಕೇಶನ್ ನೋಟಿಫಿಕೇಶನ್ ಯಾವಾಗ ರಿಲೀಸ್ ಆಗ್ತದ್ರಿ, ಆ ಕ್ವಶನ್ ಇಲ್ಲಿ ನೋಡತ್ತಿರ್ಬೋದು ನೀವು. ಲಾಸ್ಟ್ ಇಯರ್ ನಾವು ನೋಡಿದ್ರ ಫೆಬ್ರವರಿ 12-13 ತಾರೀಕು ಒಳಗಡೆ ನಮ್ದ ಒಂದು ನೋಟಿಫಿಕೇಶನ್ ರಿಲೀಸ್ ಆಗಿತ್ತು. ಈ ಸರ್ತಿ ಒಂದ್ ಸ್ವಲ್ಪ ಡಿಲೇ ಆಗೋದಿದೆ. ಕಾರಣ ಏನಪ್ಪಾ ಅಂದ್ರ TA ಭರ್ತಿ ಆಗಿದೈತಿ, TA ರ್ಯಾಲಿ ಮುಗ್ದಿದೈತಿ. ಅದರದ್ದು ಫೈನಲ್ ರಿಸಲ್ಟ್ ಇನ್ನೂ ಬಿಡ್ಲಾರ್ದ ಕಾರಣಕ್ಕಾಗಿ ಸ್ವಲ್ಪ ಡಿಲೇ ಆಗ್ಲಾಕತ್ತದ. ಆ ಒಂದು ಕಾರಣಕ್ಕಾಗಿ ನಮ್ಮ ಒಂದು ಇರ್ತಕ್ಕಂತ ನಾವು ಒಂದು ಸರ್ಚ್ ಮಾಡಿರೋ ಪ್ರಕಾರ ಫೆಬ್ರವರಿ 15ರಿಂದ ಫೆಬ್ರವರಿ 20 ಒಳಗಡೆ ಒಂದು ಆರ್ಮಿ ವೆಬ್ಸೈಟ್ ಒಳಗೆ ನೋಟಿಫಿಕೇಶನ್ ಆಗಿರ್ಬೋದು ಅಥವಾ ಅದ್ರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಕೊಡೋದಾಗಿರ್ಬೋದು, ಒಂದು ಮೆಸೇಜ್ ನಮಗ್ ಸಿಗೋ ಚಾನ್ಸಸ್ ಇದೆ ಫ್ರೆಂಡ್ಸ್. ಬಟ್ ನಿಮ್ಗೆ ಗೊತ್ತಿರ್ಲಿ, ಫೆಬ್ರವರಿ ಎಂಡ್ ಒಳಗಡೆ 100% ಅಪ್ಲಿಕೇಶನ್ ಮಾತ್ರ ಸ್ಟಾರ್ಟ್ ಆಗ್ತಾವ, ನೋಟಿಫಿಕೇಶನ್ ರಿಲೀಸ್ ಆಗಿರ್ತದ. ನಿಮಗ್ ಗೊತ್ತಿದ್ದಂಗ ಇದ್ರ ಮೇಲೆ ತಯಾರಿ, ನಿಮ್ಗೆ ಯಾರ್ಯಾರು ನೀವು ಆರ್ಮಿಗೆ ಸೇರ್ಬೇಕಂತಿರ್ಲ ತಯಾರಿ ಸ್ಟಾರ್ಟ್ ಮಾಡೋದು ಬಹಳ ಇಂಪಾರ್ಟೆಂಟ್ ಐತಿ. ಸಮಯ ನಿಮಗೆ ಇರೋದಿಲ್ಲ ಫ್ರೆಂಡ್ಸ್, ನಿಮ್ಗೆ ಗೊತ್ತಿರ್ಲಿ. ಮೇಜರ್ಲಿ ನಿಮಗೆ ಇಲ್ಲೊಂದು ಆಪ್ಷನ್ ಏನಪ್ಪಾ ಅಂದ್ರ, ಎಲ್ಲಾರ್ಗಿ ಗೊತ್ತಿದ್ದಂಗ ಲಾಸ್ಟ್ ಟೈಮ್ ನಮ್ದು ಏಪ್ರಿಲ್ ಒಳಗ ಎಕ್ಸಾಮ್ ನಡೆದಿತ್ತು. ಲಾಸ್ಟ್ ಕ್ವಶನ್ ಬಂದ್ಬಿಟ್ಟು ಎಕ್ಸಾಮ್ ಯಾವಾಗ ನಡೀತೈತೆ ಅಂತ ಕ್ವಶನ್.
ಸೇಮ್ ಅಂತ ಹೇಳತ್ತನ್ನ ನಿಮ್ಗ ಯಾವುದೇ ರೀತಿ ಎಕ್ಸಾಮ್ ನಡ್ಸೋದ್ರೊಳಗ ಚೇಂಜಸ್ ಇಲ್ಲ ಫ್ರೆಂಡ್ಸ್. ನೀವು ನೋಡ್ರಿ ಇಲ್ಲಿ ಯಾವುದೇ ರೀತಿ ಎಕ್ಸಾಮ್ ನಡ್ಸೋದ್ರೊಳಗ ಏನೂ ಚೇಂಜಸ್ ಇಲ್ಲ. ಲಾಸ್ಟ್ ಟೈಮ್ ಏಪ್ರಿಲ್ 22ನೇ ತಾರೀಕು ನಂತರ ಎಕ್ಸಾಮ್ ಸ್ಟಾರ್ಟ್ ಆಗಿದ್ದು. ಅದೇ ರೀತಿ ಈ ಸರ್ತಿ ಕೂಡ ಏಪ್ರಿಲ್ ಮಿಡ್ ವೀಕ್ ಒಳಗ ನಿಮ್ಗ ಅಪ್ಲಿಕೇಶನ್ ಇದು ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೋ. ನೀವೆಲ್ಲರಿಗೂ ನಿಮಗ್ ಸಮಯ ಕಮ್ ಸಿಗ್ಲಾಕತೈತಿ. ನಿಮ್ಗೆ ಎಷ್ಟು ಸಮಯ ಸಿಗಾತೈತಪ್ಪ ಅಂದ್ರ 40ರಿಂದ 45 ದಿನಗಳ ಮಾತ್ರ ಸಿಗಾತೈತಿ. ಮೊದಲಿನ ತರ 2 ತಿಂಗಳಾಗಿರ್ಬೋದು, 2.5 ತಿಂಗಳ ಅಥವಾ 3 ತಿಂಗಳು ನಿಮ್ಗೆ ಅವಕಾಶ ಸಿಗೋದಿಲ್ಲ. ಸೊ ಈಗಿರ್ತಾನ ನೀವು ಇದ್ರ ತಯಾರಿ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ರಿ ಅಂತ ನಾ ಹೇಳಕತ್ತೀನಿ. ಸೊ ಫ್ರೆಂಡ್ಸ್, ಇದ್ರ ಜೊತೆಗೆ ನಿಮಗ್ ಗೊತ್ತಿರ್ಲಿ, ವಿಶ್ವಾಸ್ ಕರಿಯರ್ ಅಕಾಡೆಮಿ ಒಳಗ ಬಹಳಷ್ಟ ರೀತಿ ನಿಮ್ಗೆ ಎಲ್ಲಾ ರೀತಿ ಒಂದ್ ಅವಕಾಶಗಳು ಸಿಗ್ತಾವು. ಬಹಳಷ್ಟು ರೀತಿ ಎಲ್ಲಾನು ತಯಾರಿ ಸಿಗುತ್ತದ. ಸೊ ಯಾರೆಲ್ಲ ನೀವು ಆರ್ಮಿ ಆಗಿರಬಹುದು, ಏರ್ ಫೋರ್ಸ್ ಆಗಿರ್ಬಹುದು, ನೇವಿ ಆಗಿರಬಹುದು, ಈ ತಯಾರಿ ಮಾಡ್ಲಾಕತ್ತೀರಿ ಅಥವಾ ಸೇರುವಂತ ಇಚ್ಛೆ ಐತಲ್ಲ, ನಿಮಗ್ ಬೆಸ್ಟ್ ಒಂದ್ ಟ್ರೈನಿಂಗ್ ಎಲ್ಲಿ ಸಿಗತೈತಪ್ಪ ಅಂದ್ರ ವಿಶ್ವಾಸ್ ಕರಿಯರ್ ಅಕಾಡೆಮಿ ಒಳಗ್ ಸಿಗ್ತದ. ನಿಮಗ ಏನಾದ್ರೂ ಈ 2025ರಲ್ಲಿ ಒಂದು ಡಿಫೆನ್ಸ್ ಫೋರ್ಸಸ್ ಒಳಗ ಸೇರ್ಬೇಕಂದಿದ್ರಪ್ಪ ಅಂದ್ರ ವಿಶ್ವಾಸ್ ಕರಿಯರ್ ಅಕಾಡೆಮಿ ಒಳಗ ಸ್ಪೆಷಲ್ ಬ್ಯಾಚಸ್ ಅನ್ನ ನಾವು ಶುರು ಮಾಡಿದೀವಿ. ಆಸಕ್ತಿ ಇರ್ತಕ್ಕಂತ ಎಲ್ಲಾ ಅಭ್ಯರ್ಥಿಗಳು ಬಂದ್ ಅದನ್ನ ಸದುಪಯೋಗ ಪಡ್ಕೊಳ್ಬಹುದು. ಅದು ನಿಮಗ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ನಡೀತಾವಪ್ಪ ಅಂದ್ರ ಅದ್ರ ಯಾವ ರೀತಿ ಕ್ಲಾಸಸ್ಗಳು ನಡೆಸ್ತೀವಿ, ಯಾವ ರೀತಿ ನಿಮ್ ತಯಾರಿ ಮಾಡ್ಬೇಕಾಗ್ತದ, ಆನ್ಲೈನ್ ಟೆಸ್ಟ್ ಗಳು ಇರ್ತಾವ, ಆಫ್ಲೈನ್ ಟೆಸ್ಟ್ ಇರ್ತದ, ಕ್ಲಾಸಸ್ಗಳು ರನ್ ಆಗ್ತಾವು. ಅದೇ ರೀತಿ ನಿಮಗ ಊಟದ ವ್ಯವಸ್ಥೆ, ಹಾಸ್ಟೆಲ್ ಫೆಸಿಲಿಟಿ ಕೂಡ ನಮ್ಮ ವಿಶ್ವಾಸ್ ಕರಿಯರ್ ಅಕಾಡೆಮಿ ಒಳಗ ನಿಮ್ಗೆ ಸಿಗ್ತದ. ಅಭ್ಯರ್ಥಿಗಳೇ ಮರಿಲಕ್ ಹೋಗ್ಬೇಡ್ರಿ. ಹೋದ್ ಸರ್ತಿ ನಡೆದಿರ್ತಕ್ಕಂತ ಭರ್ತಿ ಪ್ರಕ್ರಿಯೆ ಒಳಗ ವಿಶ್ವಾಸ್ ಕರಿಯರ್ ಅಕಾಡೆಮಿ ಹೈಯೆಸ್ಟ್ ಸ್ಕೋರ್ ಮಾಡಿರ್ತಕ್ಕಂತ ಒಂದು ಅಕಾಡೆಮಿ ಕರ್ನಾಟಕ ಒಳಗ. ಸೊ ಅದೇ ರೀತಿ ಈ ಸರ್ತಿ ಕೂಡ ನಾವು ಬೆಸ್ಟ್ ಆಫ್ ದಿ ಬೆಸ್ಟ್ ರಿಸಲ್ಟ್ ಕೊಡೋ ಪ್ರಯತ್ನ ಮಾಡ್ತೀವಿ. ಬೆಸ್ಟ್ ನಿಮಗೆ ಎಲ್ಲಾ ರೀತಿ ವ್ಯವಸ್ಥೆ ಇರ್ತದ. ನೀವು ಬಂದ್ ಕಿಶಿಂದ ಇದೊಂದು ಅವಕಾಶನ ಸದುಪಯೋಗ ಪಡಿಸ್ಕೋಬಹುದು. ಹೆಚ್ಚಿನ ಮಾಹಿತಿಗೋಸ್ಕರ ನೀವು ನಮಗ್ ಕಾಲ್ ಮಾಡ್ರಿ ಅಥವಾ ನಮ್ಮ ಯೂಟ್ಯೂಬ್ ಚಾನಲ್ ನೀವು ಫಾಲೋ ಮಾಡ್ರಿ. ದಿನನಿತ್ಯ ಕೆಲವೊಂದು ವಿಷಯದ ಬಗ್ಗೆ ನಾನು ನಿಮ್ ಜೊತೆಗೆ ಹಂಚ್ಕೋತಾ ಇರ್ತೀನಿ. ಆಲ್ ದ ಬೆಸ್ಟ್ ಫ್ರೆಂಡ್ಸ್. ಜೈ ಹಿಂದ್. ಥ್ಯಾಂಕ್ ಯು.